ಹಾಯ್ ಹೆಲೋ ಎವ್ರಿವಾನ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸಪೋಟ ಮಿಲ್ಕ್ ಶೇಕ್ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 4 ಸಪೋಟ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಏಲಕ್ಕಿ ಪುಡಿ. ನೀವು ಏಲಕ್ಕಿ ಬದಲಾಗಿ ವೆನಿಲಾ ಅಥವಾ ರೋಸ್ ಎಸೆನ್ಸ್ ಬೇಕಾದರೂ ಯೂಸ್ ಮಾಡಬಹುದು. ಸೊ ನಾನಿಲ್ಲಿ ಸ್ವೀಟಿಗೆ ಸಕ್ಕರೆ ಬದಲಾಗಿ 2-3 ಸ್ಪೂನ್ ಹನಿ ಜೇನುತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಹಾಲು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ ಹಾಕ್ಕೊಳ್ಳಿ. ಹೇಗೆ ಮಾಡೋದು ನೋಡೋಣ. ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದಿರೋ ಸಪೋಟನ ಎಲ್ಲ ಹಾಕಿ ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1/4 ಸ್ಪೂನಷ್ಟು ಏಲಕ್ಕಿ. ನೆಕ್ಸ್ಟ್ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 2-3 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಜೇನುತುಪ್ಪನ. ಇವನ್ 1 ಸ್ಪೂನ್ ಆರ್ಗ್ಯಾನಿಕ್ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಕಮ್ಮಿ ಬೇಕು ಅಂದರೆ ನೀವು ಬೇಕಾದರೆ ಕಮ್ಮಿ ಹಾಕಬಹುದು. ಇವಾಗ ಸ್ವಲ್ಪ ಹಾಲು ಹಾಕ್ಕೊಂಡು ಫಸ್ಟಿಗೆ ನೀವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಇನ್ನೂ ಸ್ವಲ್ಪ ಹಾಲು ಹಾಕಿ. ಸಪೋಟದಲ್ಲಿ ವಿಟಮಿನ್ ಇ ಇರೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು. ಸಪೋಟ ಒಳ್ಳೆ ಕ್ಯಾಲ್ಶಿಯಂ ಕೊಡುತ್ತೆ. ಬಾಡಿಗೆ ವಿಟಮಿನ್ ಸಿ ಇರೋದ್ರಿಂದ ತುಂಬಾ ಹೆಲ್ತಿ ಡ್ರಿಂಕ್. ಇದರಲ್ಲಿ ಕ್ಯಾಲ್ಶಿಯಂ ಇರೋದ್ರಿಂದ ಬೋನ್ಗೆ ಮತ್ತು ಟೀತ್ಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಮತ್ತೆ ಇದನ್ನು ಗ್ರೈಂಡ್ ಮಾಡಿ ಸರ್ವಿಂಗ್ ಗ್ಲಾಸ್ಗೆ ಹಾಕೋಣ. ಸಪೋಟದಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇದೆ. ಇದು ಸ್ಕಿನ್ಗೆ ಒಳ್ಳೆಯದು. ನೀವು ಬೆಳಗ್ಗೆ ಅಥವಾ ಸ್ನಾನಕ್ಕಿಂತ ಮುಂಚೆ ಮುಖಕ್ಕೆ ಅಪ್ಲೈ ಮಾಡಿ ವಾಶ್ ಮಾಡೋದ್ರಿಂದ ಸ್ಕಿನ್ ಒಳ್ಳೆ ಗ್ಲೋ ಬರುತ್ತೆ. ಡ್ಯಾಂಡ್ರಫಿಗೆ ಕೂಡ ಒಳ್ಳೆಯದು. ಹಾಗೆ ಹೇರ್ ಗ್ರೋತಿಗೆ ತುಂಬಾ ಒಳ್ಳೆಯದು. ಸಪೋಟ ದೇಹಕ್ಕೆ ಒಳ್ಳೆ ಶೈನಿಂಗ್ ಕೊಡುತ್ತೆ. ಇದನ್ನು ಪ್ರೆಗ್ನೆನ್ಸಿ ಇರೋರು ಕೂಡ ಯೂಸ್ ಮಾಡ್ತಾರೆ. ಹಾಗೆ ಸ್ಪೋರ್ಟ್ಸ್ ಮ್ಯಾನ್ಸ್ಗಳು ಕಾಮನಾಗಿ ಇದನ್ನು ಯೂಸ್ ಮಾಡ್ತಾರೆ. ಹೆಲ್ತಿ ಸಪೋಟ ಮಿಲ್ಕ್ ಶೇಕ್ ರೆಡಿ ಆಗಿದೆ. ನಾನಿಲ್ಲಿ ಸ್ವೀಟ್ಗೆ ಹನಿ ಮತ್ತು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ. ಸೊ ಅದರಿಂದ ಟೇಸ್ಟಿ ಹಾಗೆ ಹೆಲ್ತಿ ಕೂಡ. ಟೇಸ್ಟಿ ಆಗಿರೋ ಹೆಲ್ತಿ ಆಗಿರೋ ಸಪೋಟ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡಿದ್ರಿ. ಸೊ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.